ಪರವಾಗಿಲ್ಲ ಅವರೇಜ್ ಜಾಸ್ತಿ ಆಗಿಲ್ಲ ಅವರೇಜ್ ನಾನು ಸ್ಟಾರ್ಟಿಂಗ್ ಒಂದು ಮಾತು ಹೇಳ್ಬಿಡ್ತೀನಿ ಸಿನಿಮಾ ಫ್ಲಾಪ್ ನೋಡಿ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ ಆದ್ರೆ ಏನು ಮಜಾ ಇಲ್ಲ ನನಗೆ ಇಷ್ಟ ಆಗಿಲ್ಲ ಗಜಬ್ ಜೊತೆ ಫಸ್ಟ್ ಆಫ್ ಸ್ವಲ್ಪ ಬೋರಿಂಗ್ ಆಮೇಲೆ ಸಿನಿಮಾದ ನೆಗೆಟಿವ್ ಪಾಯಿಂಟ್ ಬಂದ್ಬಿಡ್ತೀನಿ ಇಲ್ಲಿ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಈ ಮೂವಿದು ಕತೆ ಏನಿದೆ ಸ್ವಲ್ಪ ಬೋರ್ ಹಿಡಿತಾಗಲ್ಲ ಯಾವಾಗಿಂದ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಬರ್ಬೋದು ಅಂತ ನಾವು ವೇಟ್ ಮಾಡೋ ಪರಿಸ್ಥಿತಿ ಇರ್ತದೆ ಕೊಡ್ಬಾರ್ದ ಒಂದ್ ಕೊಟ್ಟಿನಿ ಅಂದ್ರ 32 ಉದ್ರಿ ಹಂಗ ಬಾ ಕೈಯಾಗ ಬಂದಿರ್ಬೇಕು ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಮುಖ್ಯ ವಿಷಯಕ್ಕೆ ಬರಲ್ಲ ವಿಡಿಯೋ ಮಾಡೋಣ ಅನ್ಕೊಂತಿದ್ವಿ ಏನಂತೀರಾ ನೋಡೋಣ ನಗಣ ನಿಮ್ಮನ್ನ ನಗ್ಸೋಣ ಓಕೆ ಸೊ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಎಲ್ರಿಗೂ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ ಚೆನ್ನಾಗಿದೆ ಅಂತ ಹೇಳ್ತಾ ಸೀದಾ ವಿಡಿಯೋ ಒಳಗಡೆ ನುಗ್ಗೋಣ ಎಕ್ಸ್ಕ್ಯೂಸ್ ಮೀ ಏನ ನಿಮ್ಮ ಮಕ್ಕಳಾಗ್ಯಾವ್ರಿ ಲೌಡಿ ಮಗನ ಇನ್ನ ಮದ್ವಿನ ಆಗಿಲ್ಲ ಮಕ್ಕಳಲ್ಲಿ ಡಾರ್ಕ್ ಇದೆ ಸ್ಪೆಕ್ಸ್ ಬೇಡ ಮದ್ವೆ ಆಗ್ಲಾರ್ದನ ಮಕ್ಕಳನ್ನ ಕೊಡ್ತೀನಿ ಬರ್ತೀರಿ ಏಯ್ ನಿನ್ನ ಮನ್ಯಾಗ ಅಕ್ಕಂಗೆ ಯಾರು ಇಲ್ಲ ನನಗಿಲ್ರಿ ನನಗಿದ್ರೆ ನಮ್ಮ ದೋಸ್ತರ ಅದಾರ ಅಯ್ಯೋ ಉದ್ರಿ ಸುಳೆ ಮಗನೇ ಅಂತ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಯ್ಯೋ ಸಾರಿ ಕಾಟೇರ ಬಾ ನೋ ವರ್ಡ್ ಯಾವನ ಕತೆಗಳು ನೋಡಿತಾರಲ್ಲ ಏನ್ ಹೇಳ್ರಿ ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನ ದರ್ಶನ್ ಅವ್ರು ಮಾಡಲ್ಲ ದರ್ಶನ್ ಅವ್ರ ಸಿನಿಮಾದಲ್ಲಿ ಕಂಟೆಂಟ್ ಇರಲ್ಲ ಬರೀ ಬಿಲ್ಡಪ್ ಇರುತ್ತೆ ಬನ್ನಿ ಸರ್ ಈಗ ಥಿಯೇಟರ್ಗೆ ಬನ್ನಿ ಬನ್ನಿ ಸಿನಿಮಾ ನೋಡಿ ದರ್ಶನ್ ಅವ್ರಿಗೂ ಗೊತ್ತು ಎಲ್ಲೆಲ್ಲ ಅವ್ರು ಮಿಸ್ಟೇಕ್ ಮಾಡಿದ್ದೆ ಈ ಹಿಂದೆ ಅಂತ ಅವ್ರಿಗೆ ಗೊತ್ತಾಗಿದೆ ಅದಕ್ಕೆ ಕಾಟೇರಾದಂತಹ ಒಂದು ಎಕ್ಸ್ಪೆರಿಮೆಂಟ್ ನ ಅವ್ರು ಮಾಡಿದ್ದಾರೆ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ದಾರೆ ನೋ ಡೌಟ್ ಕಾಟೇರ ಬಾ ಗೈಸ್ ಸೊ ಒನ್ ಆಫ್ ದ ಬೆಸ್ಟ್ ಇದೆ ಗೈಸ್ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಇದೆ ಅದರಲ್ಲೂ ಡಿ ಬಾಸ್ ಅದ್ರಲ್ಲೂ ನಕ್ಕನ್ ಆಕ್ಟಿಂಗ್ ಇದೆಯಲ್ಲ ಗುರು ಯಾವ್ದು ಗುರು ಅದು ಅದೆಲ್ಲ ಬಿಡ್ರಿ ಎಲ್ಲ ಓಕೆ ಬಟ್ ನಾನು ಫಸ್ಟ್ ಟೈಮ್ ಒಂದು ಲುಕ್ ನ ನೋಡಿದ್ನಲ್ಲ ಲೆವೆಲ್ ಲುಕ್ ಗುರು ಯಾವ್ದು ಗುರು ಡಿ ಬಾಸ್ ಹೆಂಗ್ ನೋಡ್ತೀನಿ ಅಂತ ನಾನು ಅನ್ಕೊಂಡ್ರಿ ನಾನು ಟ್ರೈಲರ್ ನೋಡಿದಾಗ ಕೂಡ ಲಾಸ್ಟ್ ಅಲ್ಲಿ ಏನದು ಆ ತರ ತಾತನ್ ತರ ಇರೋದು ಅನ್ಕೊಂಡಿದ್ದೆ ಬಟ್ ಈ ತರ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನನಗಂತೂ ಸಖತ್ ಇಷ್ಟ ಆಯ್ತು ಸೊ ಕನ್ನಡ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಯಾರೇ ಇರಲಿ ಇವಾಗ ನನ್ನ ಫೇವ್ರೆಟ್ ದರ್ಶನ್ ಇಲ್ಲ ಪುನೀತ್ ಅವರು ಮತ್ತೊಬ್ರು ಅಂತ ಅಲ್ಲ ಓಕೆ ಎಲ್ಲರ ಸಿನಿಮಾ ಕನ್ನಡ ಸಿನಿಮಾ ಫಸ್ಟ್ ಏನೇನೋ ಹೇಳ್ತೀರಾ ಸಲಾರು ಅದು ಇದು ಬೇರೆ ಭಾಷೆ ಮೂವಿಗಳನ್ನ ಹೇಳ್ತೀರಾ ಫಸ್ಟ್ ನಾವು ನೋಡಿ ಬೇರೆದನ್ನು ನೋಡಿ ತೊಂದರೆ ಇಲ್ಲ ಬಟ್ ಫಸ್ಟ್ ಪ್ರಿಫರೆನ್ಸ್ ನಮ್ದು ಕೇಳಿ ಅಷ್ಟೇ ಬೇರೆ ಲೆವೆಲ್ ಇದೆ ನಿಮ್ಗೆ ಏನನ್ಸ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಹೇಳ್ರಪ್ಪ ಹೇಳ್ರು ಪರವಾಗಿಲ್ಲ ಅವರೇಜ್ ಜಾಸ್ತಿ ಆಗಿಲ್ಲ ಅವರೇಜ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ಸಿನಿಮಾ ಫ್ಲಾಪ್ ಏನ್ ಎಡಿಟ್ ಮಾಡಿದೀರಾ ಗುರು ಕೊಡ್ತಾರ ಕೇಳಿ ಮೂವಿ ಪರವಾಗಿಲ್ಲ ಬ್ರೋ ಅಂತ ರೇಂಜಿಗೇನಿಲ್ಲ ನಾನ್ ಕೂಡ ದರ್ಶನ್ ಅಭಿಮಾನಿ ನೋಡಿ ಚೆನ್ನಾಗಿದೆ ಅಂತಂತೂ ಹೇಳಕ್ಕಾಗಲ್ಲ ಆದ್ರೆ ಏನು ಮಜಾ ಇಲ್ಲ ಕ್ಲೈಮ್ಯಾಕ್ಸ್ ಒಂದು ನನಗೆ ಇಷ್ಟ ಆಗ್ಲಿಲ್ಲ ಗಜಬ್ ಜೊತೆ ಫಸ್ಟ್ ಆಫ್ ಸ್ವಲ್ಪ ಬೋರಿಂಗ್ ಅನಿಸ್ತು ಆಮೇಲೆ ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ ಬಂದ್ಬಿಡ್ತೀನಿ ಇಲ್ಲಿ ಏನಾಗಿದೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಈ ಮೂವಿದು ಕತೆ ಏನಿದು ಸ್ವಲ್ಪ ಬೋರ್ ಹೊಡಿತಾ ಇದಲ್ಲ ಯಾವಾಗಿಂದ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಬರ್ಬೋದು ಅಂತ ನಾವು ವೇಟ್ ಮಾಡೋ ತರ ಪರಿಸ್ಥಿತಿ ಇರ್ತದೆ ನೋಡ್ರಿ ಈ ವಿಡಿಯೋ ನೋಡಿದ್ರೆ ಏನ್ ಅನ್ಸುತ್ತೆ ಗೊತ್ತಾ ಇದೆಲ್ಲ ಎಡಿಟಿಂಗ್ ಕ್ಲಿಪ್ಸ್ ಎಡಿಟಿಂಗ್ ಕಂಪ್ಲೀಟ್ ಹೇಟ್ ಕೊಡೋದು ಲೈಕ್ ಕಂಪ್ಲೀಟ್ ಕೊಟ್ಟು ಮಲಗಿಸ್ಲೇಬೇಕು ನಮ್ಮನೆಯವ್ರನ್ನ
ಬೆಳೆಯಕ್ ಬಿಡಬಾರ್ದನ್ನ. ಇದು ಯಾರು ಮಾಡ್ತಿದಾರೆ ಅಂದ್ರೆ ನಾವೇ, ಯಾರು ಮಾಡ್ತಿಲ್ಲ. ಬೇರೆ ಲ್ಯಾಂಗ್ವೇಜ್ ಅವ್ರು ಬಂದ್ ಮಾಡಲ್ಲ, ಬೇರೆ ಸ್ಟೇಟ್ ಅವ್ರು ಬಂದ್ ಮಾಡಲ್ಲ, ನಮ್ಮೋರೆ. ಏನು ನಾನು ಅವನ್ ಫ್ಯಾನು, ನಾನು ಯಾರೋ ಕೆಲವೊಂದು ಚೈಲ್ಡ್ ಚಪಾತಿ ಮೆಚ್ಯೂರಿಟಿ ಇಲ್ದಿರ ನನ್ನ ಮಕ್ಕಳು ಮಾಡೋ ಕೆಲ್ಸಗಳಿಗೆ ಕಂಪ್ಲೀಟ್ ಹೇಟ್. ಸೊ ಇದು ಸರಿಯಲ್ಲ, ಇದು ತಪ್ಪು. ಈ ತರ ಮಾಡೋರೆಲ್ಲ ತುಂಬಾ ಮೆಚೂರ್ಡ್ ಇರಲ್ಲ, ಅಂದ್ರೆ ಲೈಕ್ ಅವ್ರಿಗೆ ಸೆನ್ಸೇ ಇರಲ್ಲ. ಹಿಂಗೆ ಬಿಡಿ, ಅವ್ರು ಇನ್ನೊಬ್ರು ಫ್ಯಾನ್ ಆಗಿರ್ತಾರೆ, ಇನ್ನೊಬ್ರು ಫ್ಯಾನ್ ಆಗಿ ಒಂದು ಇಷ್ಟ ಆದ್ರೆ ನೋಡ್ಬೇಕು, ಈ ತರ ಮಾಡಬಾರ್ದು. ಅರ್ಥ ಆಯ್ತಲ್ಲ? ಯಾಕೆಂದ್ರೆ ಎಲ್ಲ ನಮ್ಮವರು, ನಮ್ದು. ಇದು ಯಾವಾಗ ಬರುತ್ತೋ ಅವಾಗ ಎಲ್ಲ ಸರಿ ಹೋಗುತ್ತೆ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಯಾರು ಏನ್ ಹೇಳಿದ್ರು ಅದಿಲ್ಲ. ಏನ್ ಸರ್, ನಿಜವಾಗ್ಲೂ ನಮ್ಮ ದರ್ಶನ್ ಅವ್ರ ಬಗ್ಗೆ ನಾವ್ ಎಷ್ಟು ಕೊಂಡಾಡಿದ್ರು ಕಡಿಮೆನೆ. ಆ ಅಭಿನಯ ನೋಡಿ, ಆ ನಟನೆ ನೋಡಿ ಕಣ್ಣಲ್ಲಿ ನೀರು ನನಗೆ ಬಂದ್ಬಿಡ್ತು. ಏನು ಚಿತ್ರ! ಆ ಉಮಾಶ್ರೀ, ಮಾಲಾಶ್ರೀ ಅವ್ರ ಮಗಳು ಅಭಿನಯ, ಆಕೆ ನೃತ್ಯ, ಆಕೆ ಹಾವಭಾವ ಎಷ್ಟು ವರ್ಣಿಸಿದ್ರು ಸಾಲದು. ದರ್ಶನ್ 106 ವರ್ಷ ಬದುಕು ಕಂದ, 106 ವರ್ಷ ಬದುಕು ಕಂದ ದರ್ಶನ್ ಚೆನ್ನಾಗಿ ಮಾಡುವ ಬದುಕು. ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ. ಆ ಚಿತ್ರನ ಹೇಗೆ ವರ್ಣಿಸ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಬಹಳ ಒಳ್ಳೆ ಚಿತ್ರ, ನಮ್ಮ ಕನ್ನಡ ಕೋಟಿಗೆ ಒಂದು ಚಿತ್ರ ನಮ್ಮ ದರ್ಶನ್ ಅಭಿನಯಿಸ. ವಾವ್, ಅಂಕಲ್ ಮಾತು ಕೇಳ್ತಿದ್ರೆ ಒಳಗಡೆ ಹಂಗೆ ಅಲ್ಟು ಬುಕ್ ಅಂತಿದೆ, ಕಣ್ಣಲ್ಲಿ ಆಟೋಮೆಟಿಕ್ ನೀರು ತುಂಬ್ಕೊಂಡ್ಬಿಡುತ್ತೆ. ನೋಡ್ರಿ, ಹಂಗೆ ಅವ್ರಿಗೆ ಇಷ್ಟ ಆಗ್ತದೆ, ನಿಮ್ಗೆ ಇಷ್ಟ ಆಗ್ತಿಲ್ಲ ಫಿಲಮ್. ಏನ್ ಮಾಡ, ರಿಕ್ವೆಸ್ಟ್ ಗೈಸ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕನ್ನಡ ಅಂತಂದ್ರೆ ನಿಮ್ಮ ಅಭಿಪ್ರಾಯ? ಸರ್, ಮೈಯಲ್ಲಿರೋ ರಕ್ತದ ಕಣದಲ್ಲೂ ಕನ್ನಡ ರೋಷ, ಸ್ವಾಭಿಮಾನ ಕಿಚ್ಚಾಗಿ ಹಚ್ಚಿ ಹುಚ್ಚ ಹರಿತಾ ಇದೆ ಸರ್. ಕನ್ನಡ ಅಭಿಮಾನ ತೋರಿಸ್ತಾ ಇದ್ದೀರಾ, ನಿಮ್ ಕೈಯಲ್ಲಿ ಇಂಗ್ಲಿಷ್ ಅಲ್ಲಿ ಅಚ್ಚ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಭಾಷೆ ದ್ವೇಷಕರಲ್ಲ ಸರ್, ಕನ್ನಡ. ನನ್ನ ಪ್ರಶ್ನೆ ಇಷ್ಟೇ ಮೇಡಮ್, ನಿಮ್ ಕೈಯಲ್ಲಿ ಇಂಗ್ಲಿಷ್ ಇದೆ, ಏನ್ ಹೇಳ್ತೀರಾ? ನಾನು ಕ್ಯಾಶುವಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಕ್ಕಂಗೆ BP ಎಲ್ಲ ಜಾಸ್ತಿ ಆಗ್ಬಿಡ್ತರು, BP ಟ್ಯಾಬ್ಲೆಟ್ ಕೊಡ್ರು. ಏನದು ಅಚ್ಚ ಹುಚ್ಚೆ? ಇನ್ನೊಂದ್ಸಲ ಒನ್ಸ್ ಮೋರ್ ಕನ್ನಡದ ಮೇಲೆ ನಿಮಗೆ ಎಷ್ಟು ಅಭಿಮಾನ ಇದೆ ಸರ್? ಮೈಯಲ್ಲಿರೋ ರಕ್ತದ ಕಣದಲ್ಲೂ ಕನ್ನಡ ರೋಷ, ಸ್ವಾಭಿಮಾನ ಕಿಚ್ಚಾಗಿ ಹಚ್ಚಿ ಹುಚ್ಚು ತರ ಹರಿತಾ ಇದೆ ಸರ್. ಹುಚ್ಚೇನು ಬಿಟ್ಟವರಲ್ಲ ಗುರು. ಅಕ್ಕ ಬಿಟ್ಕೊಡಕ್ಕ, ನಮ್ಮನ್ನು ಬಿಟ್ಬಿಡಕ್ಕ. ನೀನು ಅಭಿಮಾನ ಅದ್ಭುತವಾಗಿದೆ, ಆದ್ರೆ ಅವನೊಂದು ಗೊತ್ತಾ ರಿಪೋರ್ಟ್ರು. ಪಾಪ ಇವರು ಏನ್ ಹೇಳ್ತಾರೆ ಅಕ್ಕ. ನಾವು ಬಹಳ ದುಃಖ ಆಗಿದ್ದೀರಿ. ಸೌಂಡ್ ಆಫ್ ಮಾಡ್ಬೇಕು. ಸೌಂಡ್ ಕರ್ನಾಟಕ ಸ್ಪೀಕರ, ಸೌಂಡ್ ಕರ್ನಾಟಕ ಸ್ಪೀಕರ. ಯಾರು ಬದುಕ್ತಾರೆ? ಓ मुंह तो बंद करो अंकल. I have a pickup line for you. Which one? What's your name first? Her? Yeah. Maddie. Maggie? Yes. Pagal aurat. Okay, so Maggie. ಮ್ಯಾಡಿ ಪಾಗಲ್ ಮ್ಯಾಡಿ ಮ್ಯಾಡ್. Okay. A fruit basket. What is this? A fruit basket. So now assume this fruit basket is you. Okay. So you know, Maddie, you have such nice melons in you. You have such nice mangoes in you. The only thing you need is my banana in you. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಮೈಡಿಯರು ಶಿಲ್ಪ ಇಟ್ಕೊಳ್ತೀಯ ಅವನ ಕರಿ ಬಳಪ. ವಾ ಸೈಡಿಗೋ, ಏಯ್ ಕಪ್ರು ತುಲ್ಲೆ. ನೀವ್ಯಾಕೆ ಇಷ್ಟೊಂದು ಕೇಳ್ತಿದ್ದೀರಾ? ಅದು 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 ಒಂದ್ ಆಟ ಆಡ್ಬಿಡಣ ಅಂತ. ಇಷ್ಟ ಬ್ಲಾಕ್ ಅಂಡ್ ವೈಟ್. ನಮ್ಮ ಹುಡುಗರು ಟ್ಯಾಲೆಂಟ್ ಇದ್ದಾರೆ ಗುರು.
ನನ್ನ ನೆಕ್ಸ್ಟ್ ಪಾಪ ತುಂಬಾ ದಿನದಿಂದ ಕಾಣಿಸ್ತಿಲ್ಲ, ದಂಧೆಲ್ ಬಿಸಿ ಆಗಿರ್ಬೇಕು. ಆ ದಂಧೆಗೆ ಫಸ್ಟ್ನೇ ಕಸ್ಟಮರ್ರೇ ನೀನು. ಯಾರು ನೀನು ಕಲಾವಿದ? ಚೆನ್ನಾಗಿದೆ ಚೆನ್ನಾಗಿದೆ. ಆಗಿದ್ದೀರಾ ನಿಜ ಹೇಳ್ರಿ, ಡೆಫಿನೆಟ್ಲಿ ಆಗಿರ್ತೀರಾ. ಥಿಯೇಟ್ರ್ ಹೇಳ್ರು, ಯಾಕಂದ್ರೆ ಥಿಯೇಟ್ರ್ ಪೋಸ್ಟರ್ ಅಲ್ಲೇ ಮುಚ್ಚಾಕ್ಬಿಡೋರು ಹುಡುಗರು. ಗೊತ್ತಲ್ಲ ಗೈಸ್, ಕಟ್ಔಟ್ಗೆ ಬೆಲೆ ಬಂದಿದ್ದು ಯಾರಿಂದ ಅಂತ. ಕಟ್ಟೋಟ್ ಅಂದ್ರೆ ಕಟ್ಟೋಟೆ, ಇಚ್ಚಿಗಿಲ್ಲ ಯಾರು. ಅಯ್ಯೋ ಹಿಂಗ್ ಮಾಡ್ಬೇಕು, ಪಕ್ಕ ಮಾಡ್ತೀನಿ ಗೈಸ್. ಒಂದ್ ರೀಲ್ಸ್ ಮಾಡ್ತೀನಿ, ನನ್ನ ಫ್ರೆಂಡ್ ಯಾರು ಕೆಲಸ ಕೊಡ್ತೀನಿ. ಅವ್ರು ಹೆಂಗೆ ಫೀಲ್ ಮಾಡಿರ್ತಾರ ಪಾಪ. ಹಲೋ हेलो हाय. क्या यार, इतना पढ़ने के बाद भी मेरे पास 98% मार्क्स आए हैं. हेलो बच्चों, क्या हाल चाल? बढ़िया एकदम. ಅಕ್ಕ ನಾವೆಲ್ಲ ಜಸ್ಟ್ ಪಾಸ್ ಆದ್ರೆ ಅಕ್ಕನ ಊರಿಗೆ ಸ್ವೀಟ್ ಹಂಚ ನನ್ನ ಮಕ್ಳಿಗೆ. ಇವ್ರು ಯಾರಿಗೂ ಇವಳು ಲೇ ಕಂಟ್ರಿ ಬ್ರೂಟ್. ನಮ್ ಕಷ್ಟ ಯಾರಿಗೆ ಹೇಳೋಣ, ನಮ್ಮ ಹುಡುಗರ ಕಷ್ಟ ಯಾರಿಗೆ ಹೇಳೋಣ? 10 ವರ್ಷ ಸ್ಕೂಲು, 6 ವರ್ಷ ಕಾಲೇಜು, ಏನಕ್ಕೆ? ಈ ಡೈಲಾಗ್ ಹೇಳಿ ನಾನು ಭಾರಿ ವೈರಲ್ ಆಗಿದ್ದೆ. ಬೇಡ ಬಿಡಿ, ಇಲ್ಲಿ ಹೇಳಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಇದಾವೆ ನೋಡ್ಕೊಳ್ರಿ. ಇಲ್ಲ ನೀವ್ ಹೇಳ್ಬೇಕು, ಇಲ್ಲ ನೀವ್ ಹೇಳ್ಬೇಕು ನನಗೆ. ಸ್ಕೂಲ್ ಏನೋ 10 ವರ್ಷ, ಕಾಲೇಜ್ ಏನೋ 6 ವರ್ಷ, ಏನಕ್ಕೆ? ಬಂದ್ ಕರೋ ಹಾತ್ ಜೋಡ್ಕೆ ಮೇ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ಕೊಳ್ರಿ. ಈ ವಿಡಿಯೋಗೆ 2000 ಲೈಕ್ಸ್ ಟಾರ್ಗೆಟ್. ಜೊತೆಗೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಬರೋಣ. ಯಾವ ತರ ವಿಡಿಯೋ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಹೇಳೋ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಫಟಾಫಟ್ ಗೈಸ್ ಎಲ್ಲ ಲೈಕ್ ಮಾಡ್ರಿ, ತುಂಬಾ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಮಾಡ್ಕೊಳ್ರಿ. 100K ಕಡೆ ಹೋಗೋಣ. ಸೊ ಗೇಮ್ ಪ್ಲೇ ವಿಡಿಯೋಸ್ ಅಂಡ್ ರಿಯಾಕ್ಷನ್ ವಿಡಿಯೋಸ್ ಬರ್ತಾ ಇರುತ್ತೆ. ಅಂಡ್ ಲಾಗ್ ಚಾನಲ್ಗಾಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ರಿ. ಲಾಗ್ ಚಾನಲ್ ಓಕೆ, DS ಅಂದ್ಬಿಟ್ಟಿದೆ. ಜೊತೆಗೆ ಗೈಸ್ ಫೇಸ್ಬುಕ್ ಅಲ್ಲೂ ನಾನು ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ಆಲ್ಮೋಸ್ಟ್ ಫೇಸ್ಬುಕ್ ಅಲ್ಲಿ 9.7K ಇದೆ, ಆಲ್ಮೋಸ್ಟ್ 10K ಇದ್ದೀನಿ. ಸೊ ಇಲ್ಲಿವರೆಗೂ ಫೇಸ್ಬುಕ್ ನ ಎಲ್ಲೂ ಪ್ರಮೋಟ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಪ್ರಮೋಟ್ ಮಾಡ್ತಿದ್ದೀನಿ. ಬಟ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಗಿಂತ ಡಿಫ್ರೆಂಟ್ ಕಂಟೆಂಟ್ ಅಪ್ಲೋಡ್ ಮಾಡ್ತಿದ್ದೀನಿ. ಫೇಸ್ಬುಕ್ ಅಲ್ಲಿ ಯಾರು ಇದ್ದೀರಾ ಹೋಗಿ ಫಾಲೋ ಮಾಡ್ಕೊಡ್ರಿ, ಅದು ಲಿಂಕ್ ಇಲ್ಲಿ ಕೊಟ್ಟಿರ್ತೀನಿ. ಓಕೆ, ಸಿಗೋಣ. ಇದೇ ಫಸ್ಟ್ ಟೈಮ್ ಫೇಸ್ಬುಕ್ ಕೊಡ್ತಿದ್ದೀನಿ ಗೈಸ್, ಹೋಗ್ರಿ. ಓಕೆ, ಫೇಸ್ಬುಕ್ ಅಲ್ಲಿ ನಿಮ್ಗೆ ಫುಲ್ ಯಾವ ತರ ಕಂಟೆಂಟ್ ಸಿಗುತ್ತೆ ಅಂದ್ರೆ ಲೈಕ್ ನನ್ನ ಸುತ್ತಮುತ್ತ ನಡೆಯೋ ಕಂಟೆಂಟ್ಗಳು ಹಾಕ್ತಾ ಇರ್ತೀನಿ. ಸೊ ಅದರಿಂದ ಮಿಸ್ ಮಾಡಬೇಡ್ರಿ. ಓಕೆ, ಚಲೋ ಲೈಕ್ ಎಲ್ಲ ನೀವು ಹೆಂಗ್ ಸ್ನ್ಯಾಪ್ ಯೂಸ್ ಮಾಡ್ತೀರಾ ಹಂಗೆ ನಾನು ಫೇಸ್ಬುಕ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಅಂಡ್ ಕಾಟೇರ ಮೂವಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಿಮ್ಮ ಅನಿಸಿಕೆ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.